ಅಲ್ಲಿ ಹಿಂದ್ಗಡೆ ಹಾಡ್ತಾರೆ, ನಾನು ಮೈಕ್ ಕೊಡ್ಬೋದು ಅವ್ರಿಗೆ ಮೈಕ್ ಕೊಡ್ಬೋದು. ಸುಖವೆಲ್ಲ ಜನ್ಮಕ್ಕೂ ಎಷ್ಟು ಖುಷಿಯಿಂದ ಇದ್ದಾರೆ. ಆ ಒಂದು ಖುಷಿ ತಾವೆಲ್ಲ ನಮಗೆ ಒಂಥರ ದೇವರುಗಳಿದ್ದಂಗೆ. ನನಗೆ ಒಳ್ಳೆ ಪದ ಹೇಳಿ ಖಂಡಿತವಾಗ್ಲೂ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಈ ಕಲಾವಿದ ಅಕ್ಬರ್ ಕಡೆಯಿಂದ ಒಂದು ಹೃತ್ಪೂರ್ವಕದ ವಂದನೆಗಳು. ಹಾಗೆ ಕಣ್ತುಂಬಿಕೊಳ್ಳೋಣ. ಶ್ರೀ ಬಸವರಾಜ ಹೊರಟ್ಟಿಯವರ ಬದುಕು ಸಾಧನೆಯ ಕುರಿತಂತಹ ಒಂದು ತುಣುಕು ಇದೀಗ. ಮುತ್ತಿನ ಹಾರದಂತಿರಬೇಕು ನುಡಿದ ಶಿಕ್ಷಕರ ಪ್ರತಿನಿಧಿ ಅನ್ನುವಂಥ ಹೆಸರೇನಿದೆ ನನಗೆ. ಅಲ್ಲಿ ಅಕಸ್ಮಾತ್ ಏನಾದರೂ ಒಂದು ರಾಜಕಾರಣದ ನಾವು ತಪ್ಪು ಮಾಡಿದ್ವಿ, ಏನಾದ್ರು ಮಾಡಿದ್ವಿ ಅಂದರೆ ಕಪ್ಪು ಚುಕ್ಕಿಯನ್ನು ಇಟ್ಕೊಂಡಂಥ ಪರಿಸ್ಥಿತಿ ನಿರ್ಮಾಣ ಆದ್ರೆ ನನಗಾಗಲ್ಲ. ಅದು ಇಡೀ ಕರ್ನಾಟಕದಲ್ಲಿ ಅದರಲ್ಲಿ ನನ್ನ ಕಾರಣ. ಅನೇಕ ಮುಖ್ಯಮಂತ್ರಿಗಳ ಜೊತೆ ಒಡನಾಡಿಯಾಗಿ ಅನೇಕ ಸರ್ಕಾರಗಳ ಜೊತೆ ವಿರೋಧ ಪಕ್ಷದಲ್ಲಿಟ್ಕೊಂಡು ಆಡಳಿತ ಪಕ್ಷದಲ್ಲಿಟ್ಕೊಂಡು ಕೆಲಸ ಮಾಡೋದ್ರ ಮೂಲಕ ಎಲ್ಲರೂ ಜೊತೆಯಾಗಿ ಎಲ್ಲರ ಬಾಳು ಬೆಳಗುವಂಥ ಈ ಜ್ಯೋತಿಯನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಬೆಳಗಿಸಿದ್ದಾರೆ. ಹೊಸ ವರುಷ ಎಲ್ಲ ಸಂಕಟಗಳನ್ನು ದೂರ ಮಾಡಿ ಬರುವ ಎಲ್ಲ ಸವಾಲುಗಳನ್ನು ಎದುರಿಸಿ ನಿಲ್ಲುವಂತಹ ಆ ಚೈತನ್ಯವನ್ನು ಎಲ್ಲರಿಗೂ ನೀಡುವಂತಾಗಲಿ ಎನ್ನುವಂತಹ ಆಶಯದಿಂದ ಬೆಳಗಿದೆ ಜ್ಯೋತಿ. ಸರ್ ಇಲ್ಲಿ ಸರ್ ಒಂದು ನಿಮಿಷ ಸರ್. ನಿಂತು ಅದಕ್ಕೆ ಪರಿಹಾರವನ್ನು ಹುಡುಕುತ್ತಾ ಹಲವಾರು ಯೋಜನೆಗಳನ್ನು ಇದೀಗ ಜಾರಿಗೆ ತಂದಿರುವಂತಹ ನನ್ನ ಟಿಪ್ಪುಟೂರಿನ ಶಾಸಕರು ಷಡಕ್ಷರಿ ಸರ್ ಅವರೇ, ನನ್ನ ಮತ್ತೋರ್ವ ಆತ್ಮೀಯ ಸ್ನೇಹಿತ ಇದೀಗ ಸಚಿವ ಜಮೀರ್ ಅಹಮದ್ ಅವರ ಪ್ರಾಥಮಿಕ ಮತ್ತು ಪದವಿ ಶಿಕ್ಷಣವನ್ನು ಪೂರ್ತಿಯಾಗಿ ಮುಗಿಸಿದ್ದು ಕೋಳೂರಿನ ಕಡೆಗೆ ಮುಖ ಮಾಡಿದವರು ಹಿಂದಿರುಗಿ ನೋಡಲೇ ಇಲ್ಲ. ಇಟ್ಟ ಪ್ರತಿಯೊಂದು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ಭೀಮಾಶಂಕರ್ ಎಸ್ ಗುಳೇದ್ರವರು MBBS IPS ಎರಡೂ ಅವರು ಅತ್ಯಂತ ಸಮರ್ಥವಾದ. ನವೀನ್ ಕುಮಾರ್ ಅಮ್ಮೆಂಬಳ ಈ ಕ್ಷಣದಲ್ಲಿ ನಾವೆಲ್ಲರೂ ಮೆಚ್ಚುಗೆಯ ಚಪ್ಪಾಳೆಯನ್ನಿತ್ತು ಅಭಿನಂದಿಸೋಣ. ಪ್ರೀತಿಯ ಬಂಧುಗಳೇ, ಅರವಿಂದ್ ಎಸ್
ವಂದನೆ, ಅಭಿನಂದನೆ. ಸಾಧನೆ ತೋರಿದ ನಿಮ್ಮೆಲ್ಲರಿಗೂ, ನಿಮ್ಮ ಅನನ್ಯತೆಗೆ, ನಿಮ್ಮ ಸಾಧನೆಗೆ, ನಿಮ್ಮ ಮುರಳಿ ಕುಮಾರ್ ಕೆ, ರಾಮಚಂದ್ರ ಬಿ ಇವರು ಅಭಿನಂದನೆಯನ್ನ ಚಪ್ಪಾಳೆಯ ಗೌರವ. ಪ್ರತಿಭೆ ವೆಂಕಟೇಶ್ ಇಮ್ರಾವ್, ಆನಂದ್ ಪಿ ಬೈದನಮನೆ. ಸಮಾಧಾನ ಚಿತ್ರದಿಂದ ಎಲ್ಲರನ್ನ ಸಮಾನವಾಗಿ ಗೌರವಿಸಲಾಗಿದೆ. ಅತ್ತಿಕುಪ್ಪೆ ರಘು, ಅನಿಲ್ ಕುಮಾರ್ ರಾಜೆ ಅರಸ್, ಅಕ್ಷಯ ಎ, ಹಗಲಿರುಳೆನ್ನದೆ ವೃತ್ತಿಬದ್ಧತೆಯಿಂದ ಕಾರ್ಯನಿರ್ವಹಿಸುವಂತಹ ಎಲ್ಲ ಮಹನೀಯರಿಗೆ ತಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರಶಸ್ತಿಯನ್ನಿತ್ತು ಪುರಸ್ಕರಿಸಲಾಗ್ತಾ ಇದೆ. ಆ ಎಲ್ಲ ಸಾಧನೆಗೆ ನಾವು ಕೊಡುವಂತಹ ಪ್ರೀತಿಯ, ಮೆಚ್ಚುಗೆಯ, ಅಭಿಮಾನದ, ಗೌರವದ ಹೃದಯ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅನೇಕ ಮಹನೀಯರಿದ್ದಾರೆ. ಆ ಎಲ್ಲ ಹಿರಿಯ ಕಿರಿಯ ಸಾಧಕರಿಗೆ ಚಪ್ಪಾಳೆಗಳನ್ನಿತ್ತು ಗೌರವಿಸೋಣ. ಪ್ರಿಯ ಬಂಧುಗಳೇ, ಹೊಸ ವರ್ಷ BL, ಸುನಿಲ್ ಕುಮಾರ್ R, ಸನತ್ ಕುಮಾರ್ ರಾಯ್, ಪ್ರವೀಣ್ P, ಅನಿತಾ E, ಸಿದ್ದೇಶ್ TN ಇವರ ತಂಡಕ್ಕೆ, ಇವರ ಸಾಧನೆಗೆ ನಮ್ಮ ಚಪ್ಪಾಳೆ. ಇವರು ಅಭಿನಂದನೆ. GY ಪ್ರಭುದೇವ ಶಾಸ್ತ್ರಿ ಮಠ, ನಿಮ್ಮೆಲ್ಲರ ಶ್ರದ್ಧೆಗೆ, ಬದ್ಧತೆಗೆ, ವೃತ್ತಿಯ ಮೇಲಿರುವಂತಹ ಅಪಾರವಾದ ಪ್ರೇಮಕ್ಕೆ, ನಿಮ್ಮ ಪ್ರತಿಭಾಶಕ್ತಿಗೆ ನೆರೆದಿರುವಂತಹ ಎಲ್ಲ ಸಹೃದಯರ ವತಿಯಿಂದ ಅನಂತ ವಂದನೆಗಳು, ಅಭಿನಂದನೆಗಳು. ಮತ್ತೆ ಮತ್ತೆ ನಿಮ್ಮೆಲ್ಲರ ಮನೆಗಳನ್ನು ತುಂಬಲಿ. ಇದು ಪ್ರೆಸ್ ಕ್ಲಬ್ ಆಫ್ ಬೆಳೆಯೋದಕ್ಕೆ ನನಗೂ ಕೂಡ ಅವಕಾಶ ಆಯಿತು. ಶ್ರೀಧರ್ ಆಗಲೇ ನಮ್ಮ ಅಧ್ಯಕ್ಷರಾದಂಥ ಶ್ರೀಧರ್ ಹೇಳಿದರು, ಮೊನ್ನೆ ಮುಖ್ಯಮಂತ್ರಿಗಳಾದಂಥ ಸಾವಿರಾರು ಜನ ಪತ್ರಕರ್ತರು, ಅವರ ಕುಟುಂಬ ವರ್ಗದವರು ಒಂದು ಕಡೆ ಸೇರಿದ್ರೆ ಇಕ್ಕಟ್ಟಾದಂಥ ಜಾಗ. ಈಗ ಜಾಗದ ಸಮಸ್ಯೆ ಇತ್ಯರ್ಥ ಆದ ಕೂಡಲೇ ಹೊಸಕೇರಿಗಳಿನಲ್ಲಿ ಒಂದು ಅದ್ಭುತವಾದಂಥ ಒಂದು ಪ್ರೆಸ್ ಕ್ಲಬ್ ಭವನವನ್ನು ನಿರ್ಮಾಣ ಮಾಡೋಣ. ಅದು ಬರೀ ಮನೋರಂಜನೆ ಅಷ್ಟೇ ಅಲ್ಲ, ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಿಗೆ ಆಟ ಪಾಠ ಕ್ರೀಡೆ ಎಲ್ಲದಕ್ಕೂ ಕೂಡ ಮಾಡಿದ್ದಾರೆ. ಈ ಪ್ರಶಸ್ತಿ ಬಂದಿದ್ದು ನನಗೆ ಗೊತ್ತೇ ಇರಲಿಲ್ಲ. ಬೆಳಗ್ಗೆ ನಮ್ಮ ಕಮಕಾಮೂರ್ತಿಯವರು ಅಭಿನಂದನೆಗಳು ಅಂತ ಮೆಸೇಜ್ ಹಾಕಿದ್ರು. ನಾನು ಫೋನ್ ಮಾಡಿ ಯಾಕೆ ಸರ್ ಅಭಿನಂದನೆ ಅಂತ ಕೇಳಿದೆ. ನೀವು ಪ್ರಶಸ್ತಿ ಕೊಟ್ಟಿದ್ದಾರೆ ಪ್ರೆಸ್ ಕ್ಲಬ್ಬಿಂದ, ನೋಡಿಲ್ವ ನೀವು ಅಂತಂದ್ರು. ಇಲ್ಲ, ಯಾರು ಬೇರೆ ಪ್ರಭಾಕರ್ ಇರ್ಬೇಕು ನೋಡಿ ಸರ್ ಅಂತಿದ್ದೆ. ಯಾಕೆಂತಂದ್ರೆ ಈಗಾಗಲೇ ನನಗೆ ಒಂದು ಸತಿ ಪ್ರಶಸ್ತಿ ಕೊಟ್ಟಿದ್ದಾರೆ. ಆಮೇಲೆ ಅವರು ಸ್ವಲ್ಪ ಕನ್ಫ್ಯೂಸ್ ಆದರು, ಮೂರ್ತಿಗಳು ಹೊಸ ವರ್ಷ ಆಚರಣೆ ಮಾಡಕ್ಕೆ ಹೊಂಟಾರ. ಈ ಹಿನ್ನೆಲೆಯಲ್ಲಿ ನನ್ನ ಮಾತು ನೆನಪಾಗ್ತಿದೆ. ಇದಕ್ಕೆ ಮಂದಿ ಎಲ್ಲ ಫ್ಯಾಮಿಲಿಯವರು ಕೂಡ್ಕೊಂಡು, ಕುಟುಂಬದವ್ರು ಕೂಡ್ಕೊಂಡು ತಿರುಪತಿಗೆ ಹೋಗಿದ್ದಾರೆ. ತಿರುಪತಿಗೆ ಹೋಗ ಎಲ್ಲರೂ ಬಿಟ್ಟಿದ ಮೇಲೆ ಅವ್ರು ಗೋವಿಂದ 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 ಅಂತಿದ್ರಂತೆ. ಹಂಗೆ ಇವರೆಲ್ಲ ಮಾತಾಡ್ಬಿಟ್ಟಾರೆ. ಅವ್ರೇನು ಮಾತಾಡೋರು, ನಾವಾಗೆಲ್ಲ ಜೂನಿಯರ್ ಸಿದ್ದರಾಮಯ್ಯ ಅಂತೀವಿ. ನಾವು ಜೂನಿಯರ್ ಸಿದ್ದರಾಮಯ್ಯ ಅಂತೀವಿ. ಅವಾಗೆಲ್ಲ ಬರಿಬೇಕಾದ್ರೆ ಯಾಕಂದರೆ ಸಿದ್ದರಾಮಯ್ಯನ ಕೂಡ ಮಾತಾಡ್ಬೇಕಾದ್ರೆ ಮೊದಲು ಇವಾಗ ಹಚ್ಬೇಕು. ನೀವು ಹಚ್ಚಿ ನನಗೆ ಕೊಟ್ಟು ಆಮೇಲೆ ಎಲ್ಲ ಹೊಂಟಾಗ ಸರ್ ಸಬಾಬ್ ಸಾಹೇಬ್ರು ಮಾತಾಡ್ತಾರೆ ಕೊಡ್ತಿದ್ದ. ಎಷ್ಟೋ ಸರಿ ನಮಗೆ ಭಾಳಷ್ಟು ಇಕ್ಕಟ್ಟಿಗೆ ಸಿಕ್ಕಾಗ ಪ್ರಭಾಕರ್ ನಮಗೆಲ್ಲ ನಮ್ಮ ಗಟ್ಟಿಯಾಗಿ ನಮ್ಮ ಗಂಡು ನಿಂತು ಎಲ್ಲ ರೀತಿಯಿಂದ ಮುಖ್ಯಮಂತ್ರಿ ಕನ್ವಿನ್ಸ್ ಮಾಡಿಕೊಡುವಂಥ ಪ್ರಭಾಕರ್ ಅಂತ ಅವನ ಮೇಲೆ ಭಾಳಷ್ಟು ನನಗೆ ಪ್ರೀತಿ ವಿಶ್ವಾಸ ಇದೆ. ಹೀಗಾಗಿ ಅವನ ಒಬ್ಬ ನನ್ನ ಸಹೋದರ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡಿದ್ದೀನಿ ನಾನು. ಯಾವುದೇ ರೀತಿಯಿಂದ ನೋಡಿ, ಒಬ್ಬ ಪತ್ರಿಕಾಕರ್ತ ಅಲ್ಲಿ ಹೋದ ನಂತರ ಎಷ್ಟೊಂದು ಉನ್ನತವಾದಂಥ